ಒಂದು ಸಣ್ಣ ಹಳ್ಳಿಯಲ್ಲಿ 5 ನಾಯಿಗಳಿದ್ದವು. ಅವುಗಳ ಹೆಸರುಗಳು ಪುಟ್ಟು, ಪಾಪ್ಯ, ತಾಪ್ಯ, ರಾಮು, ಬಿಳಿಯ ಎಂಬ 5 ನಾಯಿಗಳು ಬೇರೆ ಬೇರೆ ಸ್ವಭಾವ ಹೊಂದಿದ್ರೂ ಒಂದೇ ಗುಣವು ಅವುಗಳನ್ನು ಒಂದಾಗಿಸಿತ್ತು. ಅದುವೇ ನಿಷ್ಠೆ ಮತ್ತು ನಿಯತ್ತು. ಆ ಹಳ್ಳಿಯಲ್ಲಿ ಮಾದಪ್ಪ ಎನ್ನುವ ಒಬ್ಬ ವೃದ್ಧ ರೈತನಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಈ 5 ನಾಯಿಗಳೇ ಕುಟುಂಬವಾಗಿದ್ದವು. ಪ್ರತಿದಿನ ಬೆಳಗ್ಗೆ ಅವನು ಹೊಲಕ್ಕೆ ಹೋಗುವಾಗ ನಾಯಿಗಳು ಜೊತೆಯಾಗಿ ಹೋಗುತ್ತಿದ್ದವು. ಮಾದಪ್ಪ ಅವರಿಗೆ ಪ್ರೀತಿ ತೋರಿಸುತ್ತಿದ್ದ, ಆಹಾರ ಕೊಡುತ್ತಿದ್ದ, ಮುದ್ದಾಡುತ್ತಿದ್ದ. ಅದಕ್ಕೆ ಪ್ರತಿಯಾಗಿ ನಾಯಿಗಳು ಅವನನ್ನು ಕಾಪಾಡುವುದೇ ತಮ್ಮ ಧರ್ಮವೆಂದು ತಿಳಿದಿದ್ದವು. ಪುಟ್ಟು ಬಹಳ ಧೈರ್ಯಶಾಲಿ. ಕಪ್ಪು ಬಣ್ಣದ ಅವನು ಹಳ್ಳಿಯಲ್ಲೇ ಅತ್ಯಂತ ಬಲಿಷ್ಠ ನಾಯಿ. ಬಿಳಿಯ ಶಾಂತ ಸ್ವಭಾವಿ, ಯಾವಾಗಲೂ ಗಮನವಿಟ್ಟು ಸುತ್ತಮುತ್ತ ನೋಡುತ್ತಿರುತ್ತಾನೆ. ಪಾಪ್ಯ ಚಿಕ್ಕದಾದರೂ ಚುರುಕಾದದ್ದು. ತಾಪ್ಯ ಸ್ವಲ್ಪ ಗಂಭೀರ, ಆದರೆ ಅವನ ಹೃದಯ ತುಂಬಾ ಮೃದು. ರಾಮು ಎಲ್ಲರಿಗಿಂತ ಬುದ್ಧಿವಂತ. ಒಂದು ದಿನ ಸಂಜೆ ಹೊತ್ತು ಮಾದಪ್ಪ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಳೆ ಜೋರಾಗಿ ಸುರಿಯತೊಡಗಿತು. ಗಾಳಿ ಬಿರುಗಾಳಿಯಾಗಿ ಬೀಸಿತು. ಮಿಂಚು ಗುಡುಗುಗಳ ಮಧ್ಯೆ ಹೊಲದ ಬಳಿ ಇರುವ ಹಳೆಯ ಗುಡಿಸಲು ಕುಸಿಯಲು ಶುರುವಾಯಿತು. ಮಾದಪ್ಪ ಅಲ್ಲಿ ಸಿಲುಕಿಕೊಂಡ. ಅವನು ಜಾರಿ ಬಿದ್ದು ಮೇಲೆ ಏಳಲು ಆಗಲಿಲ್ಲ. 5 ನಾಯಿಗಳು ಈ ಅಪಾಯವನ್ನು ಅರಿತುಕೊಂಡವು. ಪುಟ್ಟು ಮೊದಲು ಓಡಿಹೋಗಿ ಜೋರಾಗಿ ಬೊಗಳತೊಡಗಿತು. ಬಿಳಿಯ ಹಳ್ಳಿಯತ್ತ ಗೋಡಿ ಜನರನ್ನು ಕರೆತರುವ ಪ್ರಯತ್ನ ಮಾಡಿತು. ಪಾಪ್ಯ ಮಾದಪ್ಪನ ಹತ್ತಿರವೇ ನಿಂತು ಅವನ ಮುಖವನ್ನು ನೆಕ್ಕುತ್ತಾ ಧೈರ್ಯ ನೀಡಿತು. ತಾಪ್ಯ ಅವನ ಬಳಿ ನಿಂತು ಮಳೆಯಿಂದ ಮಾದಪ್ಪನನ್ನು ರಕ್ಷಿಸಲು ಪ್ರಯತ್ನಿಸಿತು. ರಾಮು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಎಲ್ಲರನ್ನೂ ಸರಿಯಾಗಿ ಒಟ್ಟುಗೂಡಿಸಲು ಪ್ರಯತ್ನಿಸಿತು. ಪುಟ್ಟು ಬೊಗಳುವ ಶಬ್ದ ಕೇಳಿ ಹಳ್ಳಿಯ ಜನರು ಎಚ್ಚರಗೊಂಡರು. ಏನೋ ಅನಾಹುತ ಆಗಿದೆ ಎಂದು ಭಾವಿಸಿ ಎಲ್ಲರೂ ಟಾರ್ಚ್ ಹಿಡಿದು ಓಡಿಬಂದರು. ಅವರು ಗುಡಿಸಲನ್ನು ತೆರವುಗೊಳಿಸಿ ಮಾದಪ್ಪನನ್ನು ಹೊರತೆಗೆದರು. ಅವನಿಗೆ ಸ್ವಲ್ಪ ಗಾಯಗಳಾಗಿದ್ದರೂ ಜೀವಕ್ಕೆ ಅಪಾಯ ಇರಲಿಲ್ಲ. ಹಳ್ಳಿಯವರು ಈ 5 ನಾಯಿಗಳ ನಿಷ್ಠೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಮಾನವನಿಗಿಂತಲೂ ಹೆಚ್ಚು ನಿಯತ್ತಿನ ಜೀವಿಗಳು ಇವು ಎಂದು ಒಬ್ಬ ಹಿರಿಯರು ಹೇಳಿದರು. ರಾಮಯ್ಯನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನನಗೆ ಮಕ್ಕಳಿಲ್ಲವೆಂದು ಬೇಸರವಾಗುತ್ತಿತ್ತು. ಆದರೆ ದೇವರು ನನಗೆ 5 ಮಕ್ಕಳನ್ನು ಕೊಟ್ಟಿದ್ದಾನೆ ಎಂದು ಅವನು ನಾಯಿಗಳನ್ನು ಮುದ್ದಾಡಿದ. ಕಾಲ ಕಳೆದಂತೆ ರಾಮಯ್ಯ ವಯಸ್ಸಾದ. ಅವನ ಆರೋಗ್ಯ ಕುಸಿಯತೊಡಗಿತು. ಒಂದು ದಿನ ಅವನು ಹಾಸಿಗೆಯಿಂದ ಮೇಲೆ ಏಳಲು ಆಗಲಿಲ್ಲ. 5 ನಾಯಿಗಳು ಅವನ ಸುತ್ತಲೇ ಕುಳಿತುಕೊಂಡವು. ಅವು ಆಹಾರವನ್ನೂ ಸರಿಯಾಗಿ ತಿನ್ನಲಿಲ್ಲ. ಹಳ್ಳಿಯವರು ನೋಡಿದಾಗ ಅವುಗಳ ಕಣ್ಣಲ್ಲಿ ದುಃಖ ಸ್ಪಷ್ಟವಾಗಿತ್ತು. ಮಾದಪ್ಪ ಕೊನೆಯದಾಗಿ ಕಣ್ಣು ತೆರೆದು ನಾಯಿಗಳತ್ತ ನೋಡಿದ. ನೀವು ನನ್ನ ಜೀವನದ ಬೆಳಕು ಎಂದು ನಿಧಾನವಾಗಿ ಹೇಳಿ ಕಣ್ಣು ಮುಚ್ಚಿದ. ಹಳ್ಳಿಯವರು ಅವನ ಅಂತ್ಯಕ್ರಿಯೆ ನಡೆಸಿದರು. ಆದರೆ ನಾಯಿಗಳು ಅವನ ಸಮಾಧಿಯ ಬಳಿ ಹೋಗಿ ಕುಳಿತುಕೊಂಡವು. ದಿನಗಳು ಕಳೆಯುತ್ತಾ ಹೋದವು. ಆದರೂ 5 ನಾಯಿಗಳು ಪ್ರತಿದಿನ ಸಮಾಧಿಯ ಬಳಿ ಹೋಗಿ ಕಾವಲು ಕಾಯುತ್ತಿದ್ದವು. ಮಳೆ, ಬಿಸಿಲು, ಗಾಳಿ ಯಾವುದನ್ನು ಪರಿಗಣಿಸಲಿಲ್ಲ. ಹಳ್ಳಿಯವರು ಅವರಿಗೆ ಆಹಾರ ಕೊಡುತ್ತಿದ್ದರು. ಆದರೆ ಅವುಗಳ ಹೃದಯದಲ್ಲಿ ಮಾದಪ್ಪನ ನೆನಪು ಸದಾ ಜೀವಂತವಾಗಿತ್ತು. ಒಂದು ರಾತ್ರಿ ಕಳ್ಳರು ಹಳ್ಳಿಗೆ ಬಂದರು. ಅವರು ಮನೆಗಳಲ್ಲಿ ಕಳ್ಳತನ ಮಾಡಲು ಯತ್ನಿಸಿದರು. 5 ನಾಯಿಗಳು ತಕ್ಷಣ ಎಚ್ಚರಗೊಂಡು ಜೋರಾಗಿ ಬೊಗಳತೊಡಗಿದವು. ಪುಟ್ಟು ಮತ್ತು ರಾಮು ಕಳ್ಳರ ಹಿಂದೆ ಓಡಿದವು. ಬಿಳಿಯ, ಪಾಪ್ಯ ಮತ್ತು ತಾಪ್ಯ ಜನರನ್ನು ಎಚ್ಚರಗೊಳಿಸಿದವು. ಹಳ್ಳಿಯವರು ಸೇರಿ ಕಳ್ಳರನ್ನು ಹಿಡಿದರು. ಆ ದಿನದಿಂದ ಹಳ್ಳಿಯವರು ಈ 5 ನಾಯಿಗಳನ್ನು ನಿಷ್ಠೆಯ 5 ತಾರೆಗಳು ಎಂದು ಕರೆದರು. ಮಾದಪ್ಪ ಇಲ್ಲಗಿದ್ದರೂ ಅವನ ಪ್ರೀತಿ ಮತ್ತು ಪಾಠಗಳು ನಾಯಿಗಳ ಹೃದಯದಲ್ಲಿ ಉಳಿದುಕೊಂಡಿತ್ತು. ಅವುಗಳು ಹಳ್ಳಿಯನ್ನು ತಮ್ಮ ಮನೆ ಎಂದು ಕಾಪಾಡುತ್ತಲೇ ಇದ್ದವು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠ ನೀಡುತ್ತದೆ. ನಿಷ್ಠೆ ಎಂಬ ಗುಣವು ಪ್ರಾಣಿಗಳಲ್ಲೂ ಇದೆ. ಪ್ರೀತಿ ಕೊಟ್ಟರೆ ಪ್ರೀತಿ ವಾಪಸ್ ಬರುತ್ತದೆ. ನಿಜವಾದ ನಿಯತ್ತು ಎಂದರೆ ಸಂಕಷ್ಟದ ಸಮಯದಲ್ಲಿ ಕೈಬಿಡದೆ ನಿಲ್ಲುವುದು. 5 ನಾಯಿಗಳು ಮಾನವನಿಗೆ ಒಂದು ಉದಾಹರಣೆ ಕೊಟ್ಟವು. ನಿಷ್ಠೆ, ಸ್ನೇಹ ಮತ್ತು ಕೃತಜ್ಞತೆ ಎಂದಿಗೂ ಹಾಳಾಗುವುದಿಲ್ಲ. ಅವುಗಳ ಜೀವನವೇ ಅದಕ್ಕೆ ಸಾಕ್ಷಿಯಾಯಿತು.